ಪಕ್ಷದ ಒಬ್ಬೊಬ್ಬ ನಾಯಕರ ಹೇಳಿಕೆಗಳು ಕೂಡ ಮುತ್ತು ರತ್ನಗಳು. ಯಾಕೆ ಹೀಗೆ ಹೇಳ್ತಿದ್ದೇನೆ, ಎಚ್.ಕೆ. ಪಾಟೀಲ್ರು ಈ ಘಟನೆ ಬಗ್ಗೆ ರಿಯಾಕ್ಟ್ ಮಾಡಿದ್ದಾರೆ. ನೋಡಿ, ವಿಧಾನಸೌಧದ ಬಳಿ ಆಯ್ತಲ್ಲ ಕಾರ್ಯಕ್ರಮ, ಅದು ಮಾತ್ರ ಸರ್ಕಾರಕ್ಕೆ ಸಂಬಂಧಪಟ್ಟ ಕಾರ್ಯಕ್ರಮ. ವಿಧಾನಸೌಧದಲ್ಲಿ ಯಾವುದೇ ರೀತಿ ಅನಾಹುತ ಆಗಿಲ್ಲ. ಅನಾಹುತ ಆಗಿದ್ದಲ್ಲಿ ಚಿನ್ನಸ್ವಾಮಿ ಕ್ರೀಡಾಂಗಣದ ಬಳಿಯಲ್ಲಿ, ಚಿನ್ನಸ್ವಾಮಿ ಕ್ರೀಡಾಂಗಣದ ಬಳಿಯಲ್ಲಾದ ಘಟನೆಗೂ ಸರ್ಕಾರಕ್ಕೂ ಸಂಬಂಧ ಇಲ್ಲ. ಎಚ್.ಕೆ. ಪಾಟೀಲ್ರಿಗೆ ವಿಧಾನಸೌಧ ಬೆಂಗಳೂರು ಕರ್ನಾಟಕದಲ್ಲೇ ಇರ್ತಕ್ಕಂತ ಒಂದು ಜಾಗ. ಕರ್ನಾಟಕದ ಯಾವುದೇ ಮೂಲೆಯಲ್ಲಿ ದುರ್ಘಟನೆ ಆದ್ರೂ ಕೂಡ ಸರ್ಕಾರದ ದಾಯಿತ್ವ ಹೊಣೆಗಾರಿಕೆ ಇರುತ್ತೆ ಅನ್ನೋ ಸಿಂಪಲ್ ಲಾಜಿಕ್ ಮರ್ತೋದಂತೆ ಕಾಣ್ತಾ ಇದೆ. ವಿಧಾನಸೌಧದ ಮುಂದೆ ದುರ್ಘಟನೆ ಆಗಿಲ್ಲ, ಆಗಿರೋದು ಚಿನ್ನಸ್ವಾಮಿ ಕ್ರೀಡಾಂಗಣದ ಬಳಿಯಲ್ಲಿ. ಹೀಗಾಗಿ ಚಿನ್ನಸ್ವಾಮಿ ಬಳಿಯಾದ ಘಟನೆಗೂ ಸರ್ಕಾರಕ್ಕೂ ಸಂಬಂಧ ಇಲ್ಲ ಅಂತ ಹೇಳ್ತಿದ್ದಾರೆ ಎಚ್.ಕೆ. ಪಾಟೀಲ್. ಹಾಗಾದ್ರೆ ಚಿನ್ನಸ್ವಾಮಿ ಕ್ರೀಡಾಂಗಣದ ಆಡಳಿತವನ್ನ, ಅಲ್ಲಿನ ಉಸ್ತುವಾರಿಯನ್ನ ಪಕ್ಕದ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಏನಾದ್ರು ಕೊಟ್ಟಿದ್ದಾರೆ, ಪಕ್ಕದ ರಾಜ್ಯದ ಸಚಿವರಿಗೆ ಏನಾದ್ರು ಕೊಟ್ಟಿದ್ದಾರೆ, ಗೊತ್ತಿಲ್ಲ. ನೋಡಿ, ಸರ್ಕಾರವಾಗಿ 4ನೇ ತಾರೀಕಿನಿಂದ ಏನೇನು ಘಟನೆಗಳಾಗಿವೆ ಅವುಗಳ ಬಗ್ಗೆ ಸಾಕಷ್ಟು ವಿವರವನ್ನು ಸರ್ಕಾರ ಹಂಚಿಕೆ ಮಾಡಿಕೊಂಡಿದೆ. ಸನ್ಮಾನ್ಯ ಮುಖ್ಯಮಂತ್ರಿಗಳು ವಿವರವಾಗಿ ಈಗಾಗಲೇ ಮೈಸೂರಲ್ಲಿ ಹೇಳಿದ್ದಾರೆ, ಬೆಂಗಳೂರಲ್ಲಿ ಹೇಳಿದ್ದಾರೆ. ಒಂದು ಮಾತು ಸ್ಪಷ್ಟ ಇರೋದು, ಅವತ್ತೇನು ಘಟನೆ ನಡೀತು, ಘಟನೆ ದಿವಸ ಮಾನ್ಯ ಮುಖ್ಯಮಂತ್ರಿಗಳು ತಕ್ಷಣ ಆಸ್ಪತ್ರೆಗೆ ಹೋದರು. ಉಪಮುಖ್ಯಮಂತ್ರಿಗಳು ಸಾವು ನಡೆದಂತ ಸ್ಥಳಗಳಿಗೆ ಹೋಗಿ ಭಾವೋದ್ರೇಕದಲ್ಲಿಯೂ ಸಹಿತ ಭಾವನಾತ್ಮಕವಾಗಿಯೂ ಸ್ಪಂದಿಸಿದರು. ನಂತರ ಏನು ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡೋದಕ್ಕೆ ಏನೇನು ಕೆಲಸ ಮಾಡಬೇಕಾಗಿತ್ತು ಸರ್ಕಾರ ಅದನ್ನು ಮಾಡಿತು. ಅದಾದ್ಮೇಲೆ ಕ್ಯಾಬಿನೆಟ್ನಲ್ಲಿ ಈಗಾಗಲೇ ನಾವು ತನಿಖೆ ಆಗಬೇಕು ಅಂತ ಹೇಳಿ ನ್ಯಾಯಮೂರ್ತಿ ಮೈಕಲ್ ಕುನಾ ಅವರ ನೇತೃತ್ವದೊಳಗೆ ತನಿಖಾ ಸಮಿತಿಯನ್ನ ನೇಮಿಸಿದ್ವಿ. ಅದಾದ್ಮೇಲೆ ಪೊಲೀಸ್ ಅಧಿಕಾರಿಗಳು ಯಾರು ತಪ್ಪು ಮಾಡಿದ್ದಾರೆ ಅಂತೇಳಿ ನಮಗೆ ಪ್ರಾಥಮಿಕ ವರದಿಗಳು ಬಂದವು. ಅದರ ಮೇಲೆ ಸೂಕ್ತವಾಗಿರ್ತಕ್ಕಂಥ ಕ್ರಮ ತೆಗೆದುಕೊಂಡಿದ್ದೇವೆ. ನಂತರ ಅವರಿಗೆ ಪಕ್ಷದ ಒಬ್ಬೊಬ್ಬ ನಾಯಕರ ಹೇಳಿಕೆಗಳು ಕೂಡ ಮುತ್ತು ರತ್ನಗಳು. ಯಾಕೆ ಹೀಗೆ ಹೇಳ್ತಿದ್ದೇನೆ, ಎಚ್.ಕೆ. ಪಾಟೀಲ್ರು ಈ ಘಟನೆ ಬಗ್ಗೆ ರಿಯಾಕ್ಟ್ ಮಾಡಿದ್ದಾರೆ. ನೋಡಿ, ವಿಧಾನಸೌಧದ ಬಳಿ ಆಯ್ತಲ್ಲ ಕಾರ್ಯಕ್ರಮ, ಅದು ಮಾತ್ರ ಸರ್ಕಾರಕ್ಕೆ ಸಂಬಂಧಪಟ್ಟ ಕಾರ್ಯಕ್ರಮ. ವಿಧಾನಸೌಧದಲ್ಲಿ ಯಾವುದೇ ರೀತಿ ಅನಾಹುತ ಆಗಿಲ್ಲ. ಅನಾಹುತ ಆಗಿದ್ದಲ್ಲಿ ಚಿನ್ನಸ್ವಾಮಿ ಕ್ರೀಡಾಂಗಣದ ಬಳಿಯಲ್ಲಿ, ಚಿನ್ನಸ್ವಾಮಿ ಕ್ರೀಡಾಂಗಣದ ಬಳಿಯಲ್ಲಾದ ಘಟನೆಗೂ ಸರ್ಕಾರಕ್ಕೂ ಸಂಬಂಧ ಇಲ್ಲ. ಎಚ್.ಕೆ. ಪಾಟೀಲ್ರಿಗೆ ವಿಧಾನಸೌಧ ಬೆಂಗಳೂರು ಕರ್ನಾಟಕದಲ್ಲೇ ಇರ್ತಕ್ಕಂತ ಒಂದು ಜಾಗ. ಕರ್ನಾಟಕದ ಯಾವುದೇ ಮೂಲೆಯಲ್ಲಿ ದುರ್ಘಟನೆ ಆದ್ರೂ ಕೂಡ ಸರ್ಕಾರದ ದಾಯಿತ್ವ ಹೊಣೆಗಾರಿಕೆ ಇರುತ್ತೆ ಅನ್ನೋ ಸಿಂಪಲ್ ಲಾಜಿಕ್ ಮರ್ತೋದಂತೆ ಕಾಣ್ತಾ ಇದೆ. ವಿಧಾನಸೌಧದ ಮುಂದೆ ದುರ್ಘಟನೆ ಆಗಿಲ್ಲ, ಆಗಿರೋದು ಚಿನ್ನಸ್ವಾಮಿ ಕ್ರೀಡಾಂಗಣದ ಬಳಿಯಲ್ಲಿ. ಹೀಗಾಗಿ ಚಿನ್ನಸ್ವಾಮಿ ಬಳಿಯಾದ ಘಟನೆಗೂ ಸರ್ಕಾರಕ್ಕೂ ಸಂಬಂಧ ಇಲ್ಲ ಅಂತ ಹೇಳ್ತಿದ್ದಾರೆ ಎಚ್.ಕೆ. ಪಾಟೀಲ್. ಹಾಗಾದ್ರೆ ಚಿನ್ನಸ್ವಾಮಿ ಕ್ರೀಡಾಂಗಣದ ಆಡಳಿತವನ್ನ, ಅಲ್ಲಿನ ಉಸ್ತುವಾರಿಯನ್ನ ಪಕ್ಕದ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಏನಾದ್ರು ಕೊಟ್ಟಿದ್ದಾರೆ, ಪಕ್ಕದ ರಾಜ್ಯದ ಸಚಿವರಿಗೆ ಏನಾದ್ರು ಕೊಟ್ಟಿದ್ದಾರೆ, ಗೊತ್ತಿಲ್ಲ. ನೋಡಿ, ಸರ್ಕಾರವಾಗಿ 4ನೇ ತಾರೀಕಿನಿಂದ ಏನೇನು ಘಟನೆಗಳಾಗಿವೆ ಅವುಗಳ ಬಗ್ಗೆ ಸಾಕಷ್ಟು ವಿವರವನ್ನು ಸರ್ಕಾರ ಹಂಚಿಕೆ ಮಾಡಿಕೊಂಡಿದೆ. ಸನ್ಮಾನ್ಯ ಮುಖ್ಯಮಂತ್ರಿಗಳು ವಿವರವಾಗಿ ಈಗಾಗಲೇ ಮೈಸೂರಲ್ಲಿ ಹೇಳಿದ್ದಾರೆ, ಬೆಂಗಳೂರಲ್ಲಿ ಹೇಳಿದ್ದಾರೆ. ಒಂದು ಮಾತು ಸ್ಪಷ್ಟ ಇರೋದು, ಅವತ್ತೇನು ಘಟನೆ ನಡೀತು, ಘಟನೆ ದಿವಸ ಮಾನ್ಯ ಮುಖ್ಯಮಂತ್ರಿಗಳು ತಕ್ಷಣ ಆಸ್ಪತ್ರೆಗೆ ಹೋದರು. ಉಪಮುಖ್ಯಮಂತ್ರಿಗಳು ಸಾವು ನಡೆದಂತ ಸ್ಥಳಗಳಿಗೆ ಹೋಗಿ ಭಾವೋದ್ರೇಕದಲ್ಲಿಯೂ ಸಹಿತ ಭಾವನಾತ್ಮಕವಾಗಿಯೂ ಸ್ಪಂದಿಸಿದರು. ನಂತರ ಏನು ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡೋದಕ್ಕೆ ಏನೇನು ಕೆಲಸ ಮಾಡಬೇಕಾಗಿತ್ತು ಸರ್ಕಾರ ಅದನ್ನು ಮಾಡಿತು. ಅದಾದ್ಮೇಲೆ ಕ್ಯಾಬಿನೆಟ್ನಲ್ಲಿ ಈಗಾಗಲೇ ನಾವು ತನಿಖೆ ಆಗಬೇಕು ಅಂತ ಹೇಳಿ ನ್ಯಾಯಮೂರ್ತಿ ಮೈಕಲ್ ಕುನಾ ಅವರ ನೇತೃತ್ವದೊಳಗೆ ತನಿಖಾ ಸಮಿತಿಯನ್ನ ನೇಮಿಸಿದ್ವಿ. ಅದಾದ್ಮೇಲೆ ಪೊಲೀಸ್ ಅಧಿಕಾರಿಗಳು ಯಾರು ತಪ್ಪು ಮಾಡಿದ್ದಾರೆ ಅಂತೇಳಿ
ನಮಗೆ ಪ್ರಾಥಮಿಕ ವರದಿಗಳು ಬಂದವು. ಅದರ ಮೇಲೆ ಸೂಕ್ತವಾಗಿರ್ತಕ್ಕಂಥ ಕ್ರಮ ತೆಗೆದುಕೊಂಡಿದ್ದೇವೆ. ನಂತರ ಅವರಿಗೆ ಪಕ್ಷದ ಒಬ್ಬೊಬ್ಬ ನಾಯಕರ ಹೇಳಿಕೆಗಳು ಕೂಡ ಮುತ್ತು ರತ್ನಗಳು. ಯಾಕೆ ಹೇಳ್ತಿದ್ದೇನೆ, ಎಚ್ ಕೆ ಪಾಟೀಲ್ರು ಈ ಘಟನೆ ಬಗ್ಗೆ ರಿಯಾಕ್ಟ್ ಮಾಡಿದ್ದಾರೆ. ನೋಡಿ, ವಿಧಾನಸೌಧದ ಬಳಿ ಆಯ್ತಲ್ಲ ಕಾರ್ಯಕ್ರಮ, ಅದು ಮಾತ್ರ ಸರ್ಕಾರಕ್ಕೆ ಸಂಬಂಧಪಟ್ಟ ಕಾರ್ಯಕ್ರಮ. ವಿಧಾನಸೌಧದಲ್ಲಿ ಯಾವುದೇ ರೀತಿ ಅನಾಹುತ ಆಗಿಲ್ಲ. ಅನಾಹುತ ಆಗಿದ್ದಲ್ಲಿ ಚಿನ್ನಸ್ವಾಮಿ ಕ್ರೀಡಾಂಗಣದ ಬಳಿಯಲ್ಲಿ, ಚಿನ್ನಸ್ವಾಮಿ ಕ್ರೀಡಾಂಗಣದ ಬಳಿಯಲ್ಲಾದ ಘಟನೆಗೂ ಸರ್ಕಾರಕ್ಕೂ ಸಂಬಂಧ ಇಲ್ಲ. ಎಚ್ ಕೆ ಪಾಟೀಲ್ರಿಗೆ ವಿಧಾನಸೌಧ ಬೆಂಗಳೂರು ಕರ್ನಾಟಕದಲ್ಲೇ ಇರ್ತಕ್ಕಂತ ಒಂದು ಜಾಗ. ಕರ್ನಾಟಕದ ಯಾವುದೇ ಮೂಲೆಯಲ್ಲಿ ದುರ್ಘಟನೆ ಆದ್ರೂ ಕೂಡ ಸರ್ಕಾರದ ದಾಯಿತ್ವ ಹೊಣೆಗಾರಿಕೆ ಇರುತ್ತೆ ಅನ್ನೋ ಸಿಂಪಲ್ ಲಾಜಿಕ್ ಮರ್ತೋದಂತೆ ಕಾಣ್ತಾ ಇದೆ. ವಿಧಾನಸೌಧದ ಮುಂದೆ ದುರ್ಘಟನೆ ಆಗಿಲ್ಲ, ಆಗಿರೋದು ಚಿನ್ನಸ್ವಾಮಿ ಕ್ರೀಡಾಂಗಣದ ಬಳಿಯಲ್ಲಿ. ಹೀಗಾಗಿ ಚಿನ್ನಸ್ವಾಮಿ ಬಳಿಯಾದ ಘಟನೆಗೂ ಸರ್ಕಾರಕ್ಕೂ ಸಂಬಂಧ ಇಲ್ಲ ಅಂತ ಹೇಳ್ತಿದ್ದಾರೆ ಎಚ್ ಕೆ ಪಾಟೀಲ್. ಹಾಗಾದ್ರೆ ಚಿನ್ನಸ್ವಾಮಿ ಕ್ರೀಡಾಂಗಣದ ಆಡಳಿತವನ್ನ, ಅಲ್ಲಿನ ಉಸ್ತುವಾರಿಯನ್ನ ಪಕ್ಕದ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಏನಾದ್ರು ಕೊಟ್ಟಿದ್ದಾರೆ, ಪಕ್ಕದ ರಾಜ್ಯದ ಸಚಿವರಿಗೆ ಏನಾದ್ರು ಕೊಟ್ಟಿದ್ದಾರೆ, ಗೊತ್ತಿಲ್ಲ. ನೋಡಿ, ಸರ್ಕಾರವಾಗಿ 4ನೇ ತಾರೀಕಿನಿಂದ ಏನೇನು ಘಟನೆಗಳಾಗಿವೆ ಅವುಗಳ ಬಗ್ಗೆ ಸಾಕಷ್ಟು ವಿವರವನ್ನು ಸರ್ಕಾರ ಹಂಚಿಕೆ ಮಾಡಿಕೊಂಡಿದೆ. ಸನ್ಮಾನ್ಯ ಮುಖ್ಯಮಂತ್ರಿಗಳು ವಿವರವಾಗಿ ಈಗಾಗಲೇ ಮೈಸೂರಲ್ಲಿ ಹೇಳಿದ್ದಾರೆ, ಬೆಂಗಳೂರಲ್ಲಿ ಹೇಳಿದ್ದಾರೆ. ಒಂದು ಮಾತು ಸ್ಪಷ್ಟ ಇರೋದು, ಅವತ್ತೇನು ಘಟನೆ ನಡೀತು, ಘಟನೆ ದಿವಸ ಮಾನ್ಯ ಮುಖ್ಯಮಂತ್ರಿಗಳು ತಕ್ಷಣ ಆಸ್ಪತ್ರೆಗೆ ಹೋದರು. ಉಪಮುಖ್ಯಮಂತ್ರಿಗಳು ಸಾವು ನಡೆದಂತ ಸ್ಥಳಗಳಿಗೆ ಹೋಗಿ ಭಾವೋದ್ರೇಕದಲ್ಲಿಯೂ ಸಹಿತ ಭಾವನಾತ್ಮಕವಾಗಿಯೂ ಸ್ಪಂದಿಸಿದರು. ನಂತರ ಏನು ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡೋದಕ್ಕೆ ಏನೇನು ಕೆಲಸ ಮಾಡಬೇಕಾಗಿತ್ತು ಸರ್ಕಾರ ಅದನ್ನು ಮಾಡಿತು. ಅದಾದ್ಮೇಲೆ ಕ್ಯಾಬಿನೆಟ್ನಲ್ಲಿ ಈಗಾಗಲೇ ನಾವು ತನಿಖೆ ಆಗಬೇಕು ಅಂತ ಹೇಳಿ ನ್ಯಾಯಮೂರ್ತಿ ಮೈಕಲ್ ಕುನ್ನಾ ಅವರ ನೇತೃತ್ವದೊಳಗೆ ತನಿಖಾ ಸಮಿತಿಯನ್ನ ನೇಮಿಸಿದ್ವಿ. ಅದಾದ್ಮೇಲೆ ಪೊಲೀಸ್ ಅಧಿಕಾರಿಗಳು ಯಾರು ತಪ್ಪು ಮಾಡಿದ್ದಾರೆ ಅಂತೇಳಿ ನಮಗೆ ಪ್ರಾಥಮಿಕ ವರದಿಗಳು ಬಂದವು. ಅದರ ಮೇಲೆ ಸೂಕ್ತವಾಗಿರ್ತಕ್ಕಂಥ ಕ್ರಮ ತೆಗೆದುಕೊಂಡಿದ್ದೇವೆ. ನಂತರ ಅವರಿಗೆ ಪಕ್ಷದ ಒಬ್ಬೊಬ್ಬ ನಾಯಕರ ಹೇಳಿಕೆಗಳು ಕೂಡ ಮುತ್ತು ರತ್ನಗಳು. ಯಾಕೆ ಹೇಳ್ತಿದ್ದೇನೆ, ಎಚ್ ಕೆ ಪಾಟೀಲ್ರು ಈ ಘಟನೆ ಬಗ್ಗೆ ರಿಯಾಕ್ಟ್ ಮಾಡಿದ್ದಾರೆ. ನೋಡಿ, ವಿಧಾನಸೌಧದ ಬಳಿ ಆಯ್ತಲ್ಲ ಕಾರ್ಯಕ್ರಮ, ಅದು ಮಾತ್ರ ಸರ್ಕಾರಕ್ಕೆ ಸಂಬಂಧಪಟ್ಟ ಕಾರ್ಯಕ್ರಮ. ವಿಧಾನಸೌಧದಲ್ಲಿ ಯಾವುದೇ ರೀತಿ ಅನಾಹುತ ಆಗಿಲ್ಲ. ಅನಾಹುತ ಆಗಿದ್ದಲ್ಲಿ ಚಿನ್ನಸ್ವಾಮಿ ಕ್ರೀಡಾಂಗಣದ ಬಳಿಯಲ್ಲಿ, ಚಿನ್ನಸ್ವಾಮಿ ಕ್ರೀಡಾಂಗಣದ ಬಳಿಯಲ್ಲಾದ ಘಟನೆಗೂ ಸರ್ಕಾರಕ್ಕೂ ಸಂಬಂಧ ಇಲ್ಲ. ಎಚ್ ಕೆ ಪಾಟೀಲ್ರಿಗೆ ವಿಧಾನಸೌಧ ಬೆಂಗಳೂರು ಕರ್ನಾಟಕದಲ್ಲೇ ಇರ್ತಕ್ಕಂತ ಒಂದು ಜಾಗ. ಕರ್ನಾಟಕದ ಯಾವುದೇ ಮೂಲೆಯಲ್ಲಿ ದುರ್ಘಟನೆ ಆದ್ರೂ ಕೂಡ ಸರ್ಕಾರದ ದಾಯಿತ್ವ ಹೊಣೆಗಾರಿಕೆ ಇರುತ್ತೆ ಅನ್ನೋ ಸಿಂಪಲ್ ಲಾಜಿಕ್ ಮರ್ತೋದಂತೆ ಕಾಣ್ತಾ ಇದೆ. ವಿಧಾನಸೌಧದ ಮುಂದೆ ದುರ್ಘಟನೆ ಆಗಿಲ್ಲ, ಆಗಿರೋದು ಚಿನ್ನಸ್ವಾಮಿ ಕ್ರೀಡಾಂಗಣದ ಬಳಿಯಲ್ಲಿ. ಹೀಗಾಗಿ ಚಿನ್ನಸ್ವಾಮಿ ಬಳಿಯಾದ ಘಟನೆಗೂ ಸರ್ಕಾರಕ್ಕೂ ಸಂಬಂಧ ಇಲ್ಲ ಅಂತ ಹೇಳ್ತಿದ್ದಾರೆ ಎಚ್ ಕೆ ಪಾಟೀಲ್. ಹಾಗಾದ್ರೆ ಚಿನ್ನಸ್ವಾಮಿ